ಹಲೋ ಫ್ರೆಂಡ್ಸ್, ಆರಿ ವರ್ಕ್ನ ಸೆಕೆಂಡ್ ಕ್ಲಾಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಡಬಲ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಿಮಗೆ ಜರಿ ಥ್ರೆಡ್ನ ಈ ಥರ ಗಂಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಗಂಟು ಮಾಡ್ಕೊಳ್ಳಿ. ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಕನ್ಫ್ಯೂಸ್ ಏನಾದರೂ ಆಗಿದ್ದರೆ ನೀವು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ವಾಪಸ್ ರಿಪ್ಲೈ ಮಾಡ್ತೀನಿ ಕೂಡ. ಆ್ಯಂಡ್ ನೀವು ಆ ಚೈನ್ ಸ್ಟಿಚ್ ಅಂತ ಪೆನ್ನಲ್ಲಿ ಲೈಟಾಗಿ ಬರ್ಕೋಬಿಡಿ. ಯಾಕಂತ ಹೇಳಿದರೆ ನಿಮಗೆ ಮುಂದೆ ಯಾವತ್ತಾದರೂ ನಿಮ್ಗೆ ಅದು ಬೇಕು ಅಂದರೆ ನೆನಪು ಹೋಗಬಾರ್ದಲ್ವಾ, ಅದಕ್ಕೆ. ಸೊ ಸೆಕೆಂಡ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ನೋಡಿ, ಈ ಥರ ಕಾಣ್ತದೆ ಅನ್ಕೋತೀನಿ. ಈ ಥರ ಫಸ್ಟಿಗೆ ಹಾಕ್ಬಿಟ್ಟು ಈ ಥರ ತಗೋತೀರಾ. ಸೊ ನಾನು ನಿಮ್ಗೆ ಫಸ್ಟ್ ಚೈನ್ ಸ್ಟಿಚ್ ಹಾಕೋದು ಹೇಗೂ ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿದವ್ರಿಗೆ ಇದು ಖಂಡಿತ ಕನ್ಫ್ಯೂಸ್ ಆಗೋಲ್ಲ. ಈ ಥರ. ಸೊ ಈ ಥರ ನಿಮಗೆ ಸ್ಟ್ರೈಟಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಪೆನ್ಸಿಲಲ್ಲಿ ಗೆರೆ ಹಾಕ್ಕೋಬೋದು, ಆಯಿತಾ. ಸೊ ನಾನು ಇವತ್ತು ತೊಗೊಂಡಿರೋದು ಕೂಡ 14ನೇ ನಂಬರ್ ನೀಡ್ಲೇನೆ. ಸೊ ಎಷ್ಟೋ ಜನ ಬಿಗಿನರ್ಸ್ ಇರ್ತೀರಲ್ವ, ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ನಾನು 14ನೇ ನಂಬರ್ ನೀಡಲ್ಲೇ ತೊಗೊಂಡಿದ್ದೀನಿ. ನಾವು ನೆಕ್ಸ್ಟು 23 ನಂಬರ್ ನೀಡ್ನಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಬ್ಲೌಸ್ಗೆಲ್ಲ ವರ್ಕ್ ಮಾಡಬೇಕಾದ್ರೆ. ಬಟ್ ನಿಮ್ಗೆ ಆವಾಗ 23ನೇ ನಂಬರ್ ನೀಡಲ್ಲಿ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದು ತುಂಬ ಸಣ್ಣದಿರುತ್ತೆ ಅದ್ರದ್ದು ಬಾಯಿ. ಸೊ ಅದಕ್ಕೆ ನಿಮಗೆ ಈಗ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು 14ನೇ ನಂಬರ್ ನೀಡ್ನಲ್ಲೇ ಮಾಡಿ ಈ ಥರ ಗಂಟು ಹಾಕ್ಕೋಬೇಕಾಯ್ತಾ. ನೋಡಿ, ಈ ಥರ ಗಂಟು ಹಾಕ್ಕೊಂಡ್ರೆ ಈ ಗಂಟು ಒಳಗಡೆ ಹೋಗಬೇಕು. ಇಲ್ಲಿ ಒಳಗಡೆ ಹೋಗಿಲ್ಲ ನೋಡಿ. ಈ ಥರ ತಗೊಂಡು ಈ ಥರ ಡನ್. ನೋಡಿ, ಇಷ್ಟೇ. ಸೊ ಡಬಲ್ ಚೈನ್ ಸ್ಟಿಚ್ ಏನು ಅಂದರೆ ತೋರಿಸ್ತೀನಿ ರೀ, ಒಂದು ನಿಮಿಷ. ಗಂಟು ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಡಬಲ್ ಚೈನ್ ಸ್ಟಿಚ್ ಏನು ಅಂದರೆ ಈ ಥರ ವಾಪಸ್ ತಗೋತೀರಾ. ಫಸ್ಟ್ಗೆ ಒಂದು ಲಾಕ್ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ ಗ್ಯಾಪ್ ಬಿಡಬಾರ್ದು. ಒಂದು ಚೈನ್ ಸ್ಟಿಚ್ಗೂ ಮತ್ತು ಇನ್ನೊಂದು ಚೈನ್ ಸ್ಟಿಚ್ಗೂ ಯಾವುದೇ ಕಾರಣಕ್ಕೂ ಗ್ಯಾಪ್ ಬಿಡಬಾರ್ದು. ಸೊ ಇದನ್ನು ನಾವು ಡಬಲ್ ಚೈನ್ ಸ್ಟಿಚ್ ಅಂತ ಕರಿತೀವಿ, ಆಯಿತಾ. ನೋಡಿ, ನಿಮಗೆ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, ನೋಡಿ ಈ ಥರ ಒಂದಕ್ಕೆ ತಾಗಿನೇ ಇನ್ನೊಂದು ಇರಬೇಕು, ಒಂದ್ರ ಮೇಲೆ ಇನ್ನೊಂದು ಬರಬಾರ್ದು. ಒಂದಕ್ಕೆ ತಾಗಿ ಇನ್ನೊಂದು ಇರಬೇಕು, ಮತ್ತು ಗ್ಯಾಪ್ ಕೂಡ ಇರಬಾರ್ದು ಮಧ್ಯ. ಕೆಲವರು ಗ್ಯಾಪ್ ಎಲ್ಲ ಬಿಟ್ಟು ಹಾಕ್ತಿರಲ್ವಾ, ಸೊ ಗ್ಯಾಪ್ ಎಲ್ಲ ಇರಬಾರ್ದು. ಒಂದಕ್ಕೆ ತಾಗಿನೇ ಇನ್ನೊಂದು ಇರಬೇಕು. ಅದನ್ನು ನಾವು ಚೈನ್ ಸ್ಟಿಚ್ ಅಂತ, ಡಬಲ್ ಚೈನ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಇನ್ನು ಕೆಲವರು ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನಿಮಿಷ ಇರಿ, ತೋರಿಸ್ತೀನಿ. ಈಗ ಈ ಥರ ಹಾಕ್ಬಿಟ್ಟು ಈಗ ನೋಡಿ, ಈ ಥರ ಚೈನ್ ಸ್ಟಿಚ್ ಹಾಕ್ಬಿಡ್ತೀರಾ.
ನೋಡಿ. ನೋಡಿ ಈ ಥರ ಗ್ಯಾಪ್ ಮಾಡಿ ಹಾಕ್ಬಿಡ್ತೀರ. ಯಾವ ಥರ ಹೇಳಿ, ಈ ಥರ ಕ್ರಾಸ್ ಎಲ್ಲ ತೊಗೊಂಬಿಟ್ಟು ಮಧ್ಯದಲ್ಲಿ ಈ ಥರ ಗ್ಯಾಪ್ ಮಾಡಿಬಿಡ್ತೀರ. ಮಧ್ಯೆ ಈ ಥರ ಗ್ಯಾಪ್ ಮಾಡ್ತೀರ ನೋಡಿ. ಇದನ್ನ ಟೋಟಲಿ ರಾಂಗ್ ಆಯಿತಾ? ಈ ಥರ ಹಾಕ್ಬೇಡಿ. ಈ ಥರ ನೀವೇನಾದರೂ ಬ್ಲೌಸಲ್ಲಿ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣಲ್ಲ ಈ ಥರ ಎಲ್ಲ ಮಾಡೋದು. ಸೊ ನೋಡಿ, ಇದು ಸಿಂಗಲ್ ಚೈನ್ ಸ್ಟಿಚ್ ಆಗುತ್ತೆ ಆಯಿತಾ, ಕ್ರಾಸ್ ಆಗೆಲ್ಲ ಬಂದರೆ. ಸೊ ಈ ಥರ ಮಾಡಬೇಡಿ, ಇದು ಟೋಟಲಿ ರಾಂಗ್. ನೀವು ಯಾವ ಥರ ಮಾಡಬೇಕು ಅಂದರೆ ಇವಾಗ ನಾನು ತೋರಿಸಿದ್ದೀನಿ ನೋಡಿ, ಇದೇ ಕರೆಕ್ಟ್ ಪ್ರೊಸೆಸ್ಸಲ್ಲಿ ಇದೇ ಥರ, ಅಂದರೆ ಒಂದ್ರ ಮೇಲೆ ಒಂದು ಕೂಡ ಬರಬಾರ್ದು, ಹಾಗೆ ಒಂದು ಗ್ಯಾಪ್ ಬಿಟ್ಟು ಕೂಡ ಬರಬಾರ್ದು. ಈ ಥರ ಗ್ಯಾಪೇ ಇಲ್ದಿರೋ ಬರಬೇಕು. ನಾನು ಇನ್ನೊಂದು ಸಲ ಹಾಕ್ಬಿಟ್ಟು ತೋರಿಸ್ತೀನಿ ಬೇಕಿದ್ರೆ ನೋಡಿ. ಇನ್ನೊಂದು ಚೈನ್ ಸ್ಟಿಚ್ ಯಾವ ಥರ ಅಂದರೆ ನೋಡಿ, ಕಾಣ್ತಾ ಇದೆ ಅಲ್ವಾ, ಲಾಕ್ ಸ್ಟಿಚ್. ನೋಡಿ ಬರ್ಕೊಂಬಿಡಿ ಆಯಿತಾ. ಚೈನ್ ಸ್ಟಿಚ್ ನೀವು ನಿನ್ನೆ ಮಾಡಿರೋದ್ರಲ್ಲಿ ಚೈನ್ ಸ್ಟಿಚ್ ಅಂತಲೂ ಬರ್ಕೊಂಬಿಡಿ, ಹಾಗೆ ಇವತ್ತು ಮಾಡಿರೋದ್ರಲ್ಲಿ ಡಬಲ್ ಚೈನ್ ಸ್ಟಿಚ್ ಅಂತಲೂ ಬರ್ಕೊಂಬಿಡಿ ಒಂದು ಪೆನ್ನಲ್ಲಿ ಸಣ್ಣದಾಗಿ. ಯಾಕೆಂದರೆ ನಿಮಗೆ ಯಾವತ್ತಾದರೂ ನೆನಪು ಹೋದರೆ ನೆನಪಾಗುತ್ತೆ. ಈ ಬಟ್ಟೆನ ಹಾಗೆ ಇಟ್ಕೊಬಿಡಿ. ನಾನಂತೂ ಕಲ್ತಿರೋದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಅದನ್ನ ಹಾಳು ಮಾಡಿಲ್ಲ. ಯಾಕೆಂದರೆ ಅದೊಂಥರ ಬ್ಯೂಟಿಫುಲ್ ಮೆಮೊರಿ ನಾವು ಕಲ್ತಿರೋದು. ಸೊ ಗಂಟು ಹಾಕೋದು ಇದೇ ಥರ. ಅರ್ಥ ಆಯಿತು ಅಂದ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೇಳ್ತೀನಿ. ನನಗೆ ಗೊತ್ತಿರೋದನ್ನ ಖಂಡಿತವಾಗ್ಲೂ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಈ ಥರ ಒಂದಕ್ಕೆ ತಾಗಿ ಇನ್ನೊಂದನ್ನು ನಿಧಾನವಾಗಿ ನೋಡ್ಕೊಂಡು ಹಾಕಿ, ಗ್ಯಾಪ್ ಬಿಡಬೇಡಿ ಮಧ್ಯೆ ಎಲ್ಲೂ, ಆಯಿತಾ. ನೋಡಿ ಈ ಥರ ಒಂದಕ್ಕೆ ತಾಗಿ ಇನ್ನೊಂದು ಹಾಕಬೇಕು. ಅರ್ಥ ಆಯಿತು ಅಂದ್ಕೋತೀನಿ. ನೋಡಿ ಈ ಥರ ಚುಚ್ಚಿ ಈ ಥರ ತಿರುಗಿಸ್ಬಿಟ್ಟು ಎತ್ತಬೇಕು ಮೇಲ್ಗಡೆ. ನೋಡಿ ಗಂಟು ಹಾಕೋದೂ ಈಸಿನೇ. ಈ ಥರ ಎಳ್ಕೊಂಬಿಟ್ಟು ಈ ಥರ ದಾರಾನ ಎಳ್ಕೊಂಬಿಡಿ. ನೆಕ್ಸ್ಟ್ ಈ ಥರ ಸುತ್ಕೊಂಡ್ಬಿಟ್ಟು ಈ ಸಣ್ಣ ಹೋಲ್ ಇದೆಯಲ್ವ ಅಲ್ಲಿಂದ ಒಳಗಡೆ ಎಳ್ಕೊಂಬಿಡಿ. ನೋಡಿ ಇದು ಲಾಕ್ ಆಗಿಬಿಡುತ್ತೆ. ನಂತರ ನೀವು ಜೋರಾಗಿ ಎಳಿಬಿಡಿ. ಜೋರಾಗಿ ಎಳೆದ್ರೆ ಕಟ್ಟಾಗಿಬಿಡುತ್ತೆ. ನಿಧಾನಕ್ಕೆ ಎಳೆದ್ಬಿಡಿ, ಒಳಗಡೆ ಹೋಗ್ತೀವಿ ನೋಡಿ ಗಂಟು. ಇದು ಪರ್ಫೆಕ್ಟ್ ಗಂಟು. ಸೊ ನೋಡಿದ್ರಲ್ವಾ, ನೋಡಿ ಇಲ್ಲಿ ಬರ್ಕೋಬಿಡಿ, ಡಬಲ್ ಚೈನ್ ಸ್ಟಿಚ್ ಅಂತ ಇಲ್ಲಿ ಬರ್ಕೋಬಿಡಿ. ಹಾಗೆ ನೀವು ನಿನ್ನೆ ಹಾಕಿರುವಂಥ ಸಿಂಗಲ್ ಚೈನ್ ಸ್ಟಿಚ್ಗೂ ಇಲ್ಲೇ ಬರ್ಕೊಬಿಡಿ, ಸಿಂಗಲ್ ಚೈನ್ ಸ್ಟಿಚ್ ಅಂತ. ಯಾಕಂದರೆ ನಿಮಗೆ ಎಲ್ಲಾದರೂ ನೆನಪು ಹೋದರೆ ಬೇಕಾಗುತ್ತೆ. ಯಾಕೆಂದರೆ ಇದನ್ನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದೊಂದು ಸಲ ನಮ್ಮ ಬ್ಯುಸಿ ಶೆಡ್ಯೂಲ್ರಲ್ಲಿ ನಾವು ಮಾಡೋದಕ್ಕೆ ಆಗೋಲ್ಲ. ಅಂಥ ಟೈಮ್ನಲ್ಲಿ ನಮಗೆ ಒಂದು ಸ್ವಲ್ಪ ದಿನ ಬಿಟ್ಟು, ಒಂದು 2-3 ತಿಂಗಳು ಬಿಟ್ಟು ನೋಡಬೇಕು ಅಂದರೆ ಅದು ನೆನಪಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಬರ್ಕೊಂಬಿಡಿ. ಬರ್ಕೊಂಡ್ರೆ ಯಾವಾಗಲೂ ನೆನಪಿರುತ್ತೆ, ಹಾಗೆ ಹೋಗಿಬಿಡಲ್ಲ. ಪೆನ್ನಲ್ಲಿ ಬರ್ಕೊಳ್ಳಿ, ಸಣ್ಣದಾಗಿ ಬರ್ಕೊಳ್ಳಿ ಸಾಕು, ನಿಮ್ಗೆ ಅರ್ಥ ಆಗೋ ರೀತಿ ಬರ್ಕೊಳ್ಳಿ ಸಾಕು. ಸೊ ನೆಕ್ಸ್ಟ್ ಸ್ಟಿಚ್ ಬಗ್ಗೆ ಕಲಿಯೋಣ ಅಲ್ವಾ, ಬನ್ನಿ. ಸೊ ಈ ಡಬಲ್ ಚೈನ್ ಸ್ಟಿಚ್ ಬಗ್ಗೆ ಹೇಳಿದೆ ಅಲ್ವಾ, ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಕೆಲವ್ರಿಗೆ ಡೌಟ್ ಇರುತ್ತೆ, ಇದನ್ನೆಲ್ಲ ಏನು ಕಲಿತು ಏನು ಮಾಡಬೇಕು ಅನ್ನೋದಿರುತ್ತೆ. ಸೊ ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಮಾಡಿರೋ ಒಂದು ಬ್ಲೌಸ್ನೇ ತೋರಿಸ್ತೀನಿ ರೀ.
ನೋಡಿ, ಇದಕ್ಕೆ ಡಬಲ್ ಚೈನ್ ಸ್ಟಿಚ್ಚು ಯೂಸ್ ಆಗಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ವೈಟ್ ನೋಡಿ, ಇಲ್ಲಿ ನಾನು ಒಂದು ಸಿಲ್ವರ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಹಾಗೇ ಒಂಥರ ಮೆಹಂದಿ ಗೋಲ್ಡ್ ಕಲರಿದ್ದು ಸಿಲ್ಕ್ ಥ್ರೆಡ್, ಹಾಗೆ ಡಾರ್ಕ್ ಗ್ರೀನ್ ಕಲರಿದ್ದು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಅದೇ ಡಬಲ್ ಚೈನ್ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಒಟ್ಟು ಡಬಲ್ ಚೈನ್ ಅಂದರೆ 3 ಕಲರಿಗೆ ಡಬಲ್ ಚೈನ್ ಹಾಕಿದ್ದೀನಿ. ಸೊ ಈ ಥರದ್ದು ಪಟ್ಟಿ ಎಲ್ಲ ಮಾಡಲಿಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಖಂಡಿತವಾಗ್ಲೂ ಇದು ತುಂಬ ಹೆಲ್ಪ್ಫುಲ್ ಸ್ಟಿಚ್, ಕಲ್ತ್ಕೊಳ್ಳಿ, ಬೇಕಾಗುತ್ತೆ.